ಏನಮ್ಮ ಫಂಕ್ಷನ್ ಇತ್ತು. ಯಾರು ಬಂದ್ರು ಖುಷಿ. ಬಿಲೀವ್ ಇನ್ ಬ್ಲೂ. ಬರ್ತಡೇ ಇವತ್ತು. ಬ್ಲಾಸ್ಟ್ ಆಗ್ಬಿಡ್ತದೆ ನಮ್ಮ ಯಜಮಾನ್ರು. ಇದು ಬಂದ್ಬಿಟ್ಟು ಇಮ್ಮಡಿ ಸಿಲ್ವರ್ ಜ್ಯುವೆಲ್ರಿ ಸಿಗಿಸ್ಕೊಂಬಂದ್ಬಿಡ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ಇವತ್ತು ತುಂಬ ದಿನಗಳ ನಂತರ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಇನ್ ದ ಸೆನ್ಸ್ ದಿನ ಹಾಕೋದಿಲ್ಲ, ಬಟ್ ಡೈಲಿ ವ್ಲಾಗ್ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಿಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಜನ ಈ ಇಯರಿಂಗ್ಸ್ ಬಗ್ಗೆ ಕೇಳ್ತಿದ್ರಿ. ಸೊ ನೋಡಿ, ಹತ್ರದಿಂದ ಇದು ಈ ರೀತಿ ಇದೆ, ಆ್ಯಂಡ್ ಗುಂಡು ಮಾಲೆ ಈ ರೀತಿ ಇದೆ. ಅದು ಯಾವುದ್ರ ಬಗ್ಗೆ ಎಲ್ಲಿ ಶಾಪ್ ತೊಗೊಂಡಿದ್ದು ಅಂತೆಲ್ಲ ಹೇಳ್ತೀನಿ. ಸೊ ಇವತ್ತು ನನ್ನ ಫ್ರೆಂಡ್ ಒಬ್ಳದು ಶ್ರೀಮಂತ ಇದೆ. ಸೊ ಶ್ರೀಮಂತಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸು ಕೂಡ ಜಾಯ್ನ್ ಆಗ್ತಾರೆ. ಯಾರ್ಯಾರು ಏನೇನು ಅಂತ ಎಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಬರ್ತಿರೋದು ಅವಳಿಗೆ ಗೊತ್ತಿಲ್ಲ, ನಾವು ಸರ್ಪ್ರೈಸಾಗಿ ಹೋಗ್ತಿರೋದು. ಬಿಕಾಸ್ ನಾನು ಅವಳಿಗೆ ಹೇಳಿದ್ದೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ನಾವು ಇರಲ್ಲ, ಸೊ ಮಗು ಆದಮೇಲೆ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ಹೌದಾ, ಬೇಜಾರು ಮಾಡ್ಕೊಂಡ್ಲು, ಎಲ್ಲ ಫಂಕ್ಷನ್ಗೂ ಹಿಂಗೆ ಹೇಳ್ತೀಯ ಕಣೆ ಅಂತೇಳಿ. ಬಟ್ ಆ್ಯಕ್ಚುಲಿ ನಾವು ಬೆಂಗಳೂರಲ್ಲೇ ಇದ್ದೀವಿ, ಅವಳಿಗೆ ಗೊತ್ತಿಲ್ಲ ನಾವು ಬೆಂಗಳೂರಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಸೊ ಈಗ ಅವಳ ಮನೆಗೆ ಹೊರಡ್ತಿದ್ದೀವಿ, ರೆಡಿಯಾಗಿ ಹೊರಡ್ಬೇಕೀಗ. ಈಗ ಹೋಗ್ತಾ ಅಂದವೇ ಇನ್ನು ಇಬ್ಬರನ್ನ ಜಾಯ್ನ್ ಆಗ್ತಾರೆ. ಸೊ ಅವ್ರು ಯಾರು ಎತ್ತ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ, ನೋಡಿರಂತೆ. ಆ್ಯಂಡ್ ತುಂಬ ಜನ ಈ ಜ್ಯುವೆಲ್ರಿ ಬಗ್ಗೆ ಕೇಳ್ತಿದ್ರಿ. ಇದನ್ನು ನಾನು ಗೋಯಾ ಸಿಲ್ವರ್ ಜ್ಯುವೆಲ್ರಿಲಿ ತೊಗೊಂಡಿದ್ದು. ಇದು ಗುಂಡು ಮಾಲೆ. ಸೊ ನೋಡಿ, ಇದು ಈ ರೀತಿ ಇದೆ. ಗೋಲ್ಡ್ ಮಣಿ, ವೈಟ್ ಮಣಿ, ಹಾಗೆ ಗ್ರೀನು, ಆಮೇಲೆ ಇಲ್ಲಿ ಒಂದೇ ಒಂದು ಪಿಂಕ್ ಇದೆ. ಸೊ ಈ ರೀತಿ ಇದೆ. ಇದು ಗೋಯಾ ಸಿಲ್ವರ್ ಜ್ಯುವೆಲ್ರಿ. ಇದು ಜಯನಗರ್, ಮಲ್ಲೇಶ್ವರ, ಮಾರತಳ್ಳಿ ಕೂಡ ಇದೆ. ಸೊ ಇದು ಗೋಯಾ ಸಿಲ್ವರ್ ಜ್ಯುವೆಲ್ರಿ. ಇದು ಬಂದ್ಬಿಟ್ಟು ಇಮ್ಮಡಿ ಸಿಲ್ವರ್ ಜ್ಯುವೆಲ್ರಿ ತೊಗೊಂಡಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇಷ್ಟೇ ಗೈಸ್, ಇವೆರಡೇ ಶಾಪಿಂಗಲ್ಲಿ ನಾವು ಹೋಗ್ಬಿಟ್ಟು ಇವೆರಡೇ ಶಾಪಲ್ಲಿ ಹೋಗ್ಬಿಟ್ಟು ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ಅಷ್ಟೇ. ಸೊ ಈಗ ರೆಡಿ ಆಗಬೇಕು, ರಘು ರೆಡಿ ಆಗಬೇಕು, ನಾವೆಲ್ಲ ರೆಡಿಯಾಗಿದೆ. ರಘು ರೆಡಿ ಆದ ತಕ್ಷಣ ಹೊರಡಬೇಕು. ಇನ್ನು ತಿಂಡಿ ಕೂಡ ತಿಂದಿಲ್ಲ, ಈಗ ಸ್ವಲ್ಪ ತಿಂಡಿ ತಿನ್ಕೊಂಡು ಹೊರಡಬೇಕು. ಆ್ಯಕ್ಚುಲಿ ಯುಕ್ತನೂ ಕರ್ಕೊಂಡು ಹೋಗ್ಬೇಕಿತ್ತು, ಮತ್ತೆ ಸ್ಕೂಲ್ ರಜೆ ಹಾಕ್ಸ್ಬೇಕಲ್ಲ ಅಂತೇಳಿ ಅಂಕಲ್ ಆಂಟಿ ಮನೇಲೇ ಇರ್ತಾರಲ್ಲ ಅಂತ ಅವ್ರು ನೋಡ್ಕೋತಾರೆ ಅಂದ್ಬಿಟ್ಟು ಯುಕ್ತನ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ನಾವು ಮಾತ್ರ ಹೋಗ್ತಾ ಇದ್ದೀವಿ ಅಷ್ಟೇ. ನಾನು, ಪಿಂಕಿ, ರಘು ಇಲ್ಲಿಂದ ಹೊರಡ್ತೀವಿ, ಅಲ್ಲಿ ಇನ್ನಿಬ್ಬರು ಜಾಯ್ನ್ ಆಗ್ತಾರೆ. ಆ್ಯಂಡ್ ಅವಳಿಗೆ ಹೋದ್ಮೇಲೆ ಸರ್ಪ್ರೈಸ್ ಮಾಡ್ತೀನಿ. ಸೊ ಯಾವ ರೀತಿ ಇರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ, ನೋಡ್ತಾ ಇದ್ದೀನಿ. ಬಾಯ್ ಬಾಯ್ ಮಾಡಿಲ್ಲ, ಬಾಯ್ ಬಾಯ್, ಟೇಕ್ ಕೇರ್. ಸನ್ನಿ, ಗುಡ್ ಮಾರ್ನಿಂಗ್ ಸನ್ನಿ. ನಿನ್ನ ಬರ್ತಡೇ ಇವತ್ತು. ಸ್ನಾನ ಮಾಡಿಸ್ಬೇಕಲ್ಲವ ಅಲ್ಲವ? ಥ್ಯಾಂಕ್ಸ್ ಕೊಡು. ಹ್ಯಾಪಿ ಬರ್ಡೇ ಸನ್ನಿ. ಥ್ಯಾಂಕ್ಸ್ ಕೊಡು ಕೊಡಿಲಿ. ಹ್ಯಾಪಿ ಬರ್ಡೇ ಟು ಯು. ಬಂಗಾರಿಗೆ ಎಷ್ಟು ವರ್ಷ ಆಯಿತು? 6 ಇಯರ್ಸಾ 5 ಇಯರ್ಸಾ? 5 ಇಯರ್ಸ್. 5 ಇಯರ್ಸ್ ಇಂದ ನಾನು ಪಾಪ ಆಗ್ಬಿಟ್ಟಿದ್ವಿ. ಪಾಪ 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 ಪಾಪ. ಇವತ್ತು ಟಿಫನ್ ಬಂದು ಚಪಾತಿಗೆ ಬೆಂಡೆಕಾಯಿ ಪಲ್ಯ, ಹಾಗೆ ತುಪ್ಪ. ನೋಡಿ ನಮ್ಮ ಪಿಂಕಿ ಹೆಂಗೆ ರೆಡಿ ಆಗೋಳೆ. ಬಿಲೀವ್ ಇನ್ ಬ್ಲೂ. ವೈ ಹಂಗೆ ಬ್ಲೂ ಅಲ್ಲಿ ಬಿಲೀವ್ ಮಾಡಿ ಅಂತ ಹಂಗೆ ನನ್ಗನ್ಕೊಂಡು ನನ್ನ ಪೂರ್ತಿ ಟೈಪ್ ನಾವು ಗೊತ್ತಲ್ಲ. ಬೆಳಕಮ್ಮಿ ಅಂತ ಈ ಕಡೆ ಬರ್ಬೇಕು, ಕತ್ಲೆ ಕಾಣುತ್ತೆ ಕಡೆ ನೋಡೋದ. ನನ್ನ ಕತ್ಲಾಗ ಮಾಡಿ ನೀನು ಬೆಳಕೆ ಮಾಡಿ ಹಿಂಗಿರೋದು ಬೆಳಕು, ಅದಕ್ಕೆ ಹಿಂಗೆ ನಾನು ಹಿಂಗೆ ವಿಡಿಯೋ ಮಾಡಿದ್ದು. ಆ್ಯಕ್ಚುಲಿ ಸೀರೆ ನಂದಲ್ಲ, ಪಿಂಕಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಗುಂಡು ಮಾಲ ಹಾಕೊಂಡಿದ್ದಾರೆ, ಪಿಂಕಿ ಸೀರೆ ಉಟ್ಕೊಂಡಿದ್ದಾರೆ. ಬ್ಲೌಸ್ ಡಿಸೈನ್ ತೋರ್ಸಕ್ಕ ನೋಡಿ. ನಾನು ಇಷ್ಟಪಟ್ಟು ಹೊಸ್ಕೊಂಡಿದ್ದೀನಿ ಬ್ಲೌಸ್ ಡಿಸೈನ್. ಯಜಮಾನ್ರೂ ತೋರಿಸ್ತೀನಿ ಬಂದ್ರಿ, ಆಮೇಲೆ ಅಷ್ಟೇ ಬ್ಲಾಸ್ಟ್ ಆಗ್ಬಿಡ್ತದೆ ನಮ್ಮ ಯಜಮಾನ್ರು. ನನ್ನನ್ನು ಯಾಕೆ ತೋರಿಸ್ಲಿಲ್ಲ ಅಂತ ಇಲ್ಲ, ಅವ್ನಿಗೆ ಅಷ್ಟೊಂದೆಲ್ಲ ಇಲ್ಲ. ಅವ್ನು ವೀಡಿಯೋಲಿ ಕಾಣಿಸ್ಕೊಳಕ್ಕೆ ಇಷ್ಟಪಡಲ್ಲ. ನಾವು ಅಟ್ಲೀಸ್ಟ್ ವ್ಲಾಗ್ ಮಾಡ್ತಿರ್ತೀವಿ. ನಾನು ವ್ಲಾಗ್ ಮಾಡೋಕ್ಕೂ ಇಷ್ಟಪಡಲ್ಲ, ಆಮೇಲೆ ವ್ಲಾಗಲ್ಲಿ ಕಾಣಿಸ್ಕೊಳಕ್ಕೂ ಅಷ್ಟು ಇಷ್ಟಪಡಲ್ಲ. ಬನ್ನಿ ಇವಾಗ ನಮ್ಮ ಯಜಮಾನ್ರಿಗೆ ಕಾಣಿಸಿದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇನ್ನಿಬ್ಬರು ಜಾಯ್ನ್ ಆಗೋದ್ರಿಂದ ಇವತ್ತು ರಚ್ಚೋರ್ ಕಾರ್ನ ನಾವು ಇಸ್ಕೊಂಡಿದ್ದೀವಿ. ನಮ್ಮ ತಾರನ್ನ ರಚ್ಚೋರು ಕೊಟ್ಟಿದ್ದೀವಿ. ಇಲ್ಲಿಂದ ಹೊರಡ್ತಾ ಅಂದರೆ ಸುಮ್ಮನೆ ಅದು ತಾರಲ್ವಾ, ತಾರಲ್ಲಿ ಹತ್ತಬೇಕು, ಹಿಂದಕ್ಕೆ ಹೋಗಿ ಕೂತ್ಕೋಬೇಕು, ಅದು ಸ್ವಲ್ಪ ಹಿಂಸೆ ಅಂದ್ಬಿಟ್ಟು ಈ ಕಾರ್ ಇಸ್ಕೊಂಡಿದ್ದೀವಿ. ಅದು ತಾರೆಲ್ಲ ನಾರ್ಮಲ್ ಡ್ರೆಸ್ಸಲ್ಲಿ ಸರಿ ಹೋಗುತ್ತೆ, ಸೀರೆ ಉಟ್ಕೊಂಡ್ರೆ ಹಿಂಸೆ ಸ್ವಲ್ಪ. ಅದಕ್ಕೋಸ್ಕರ
ತಾರ ಅವ್ರಿಗೆ ಕೊಟ್ಟು ನಾವು ಎಕ್ಸ್ಟ್ರಾ ಇಸ್ಕೊಂಡಿದ್ದೀವಿ. ನಮ್ಮ ಅಮ್ಮ ರೂಟ್ಗಳ ರೇಂಜಿಗೆ ಏನಿಲ್ಲ, ಹಿಂಗೆ ಸಿಗಿಸ್ಕೊಂಬಂದ್ಬಿಡ್ಬೋದು. ಕ್ರೇಪ್ ಸಿಲ್ಕ್ ನೋಡಿ, ನೋಡಕ್ ಮೈಸೂರು ಸಿಲ್ಕ್ ಇದ್ದಂಗೆ. ಮದ್ವೆಗೆ ಸೀರೆ ಕೊಡ್ಸೋದೇ ಬೇಡ ನಮ್ಮ ಪಿಂಕಿಗೆ. ಕ್ರೇಪ್ ಸಿಲ್ಕ್ ಸೀರೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಭಾಳ ಮಾಡ್ಕೊಂಬಿಟ್ಟವಳೆ. ಇಸ್ರಿ ಏನಂದ್ರೆ ಇವರೇ ನನ್ನ ಫ್ರೆಂಡ್ಸು. ಇವ್ರು ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿ. ಆಲ್ಮೋಸ್ಟ್ ನಾವು ಒಂದು 10 ಮಿನಿಟ್ಸ್ ಅಷ್ಟರಲ್ಲೆಲ್ಲ ಹೋಗ್ಬಿಟ್ವಿ. ಜಾನ್ವಿ ಮತ್ತು ಅವ್ರ ಮಗ, ಹಾಗೆ ರಮ್ಯಕ್ಕ ಅಂತ. ಅವ್ರಿಗೆ ವಿಡಿಯೋ ಅಂದರೆ ಆಗಲ್ಲ, ಅದಕ್ಕೆ ವಿಡಿಯೋ ಮಾಡಿದ್ರೆ ನಾನು ಬರಲ್ಲ ಅಂತ ಅಲ್ಲಿ ನಿಂತ್ಕೊಂಡವ್ರು. ಹಾಯ್ ಅಂಕಲ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮಿನಿ ದರುನ ಇಲ್ಲ ಮಿನಿ ನೇತ್ರ. ಯಾರಾದ್ರೂ ಬರ್ಲಿಯಪ್ಪ, ಯಾರು ಬಂದ್ರು ಖುಷಿನಾ? ಯಾರು ಬಂದ್ರು ಖುಷಿನೇ. ಮುಂಚೆ ಸ್ವಲ್ಪ ಸಣ್ಣ ಕಟ್ಸಿದೆ, ಈಗ ಮೂಗ್ ದಪ್ಪ ಆಗ್ಬಿಟ್ಟೈತಲ್ಲ ಮತ್ತೆ. ಮೇಕಪ್ ಜಾಸ್ತಿ ಕಾಣಿಸ್ತಾ ಇದೀನಾ? ಜಾಸ್ತಿ ಆಗಿದೆ ಮೇಕಪ್? ಇಲ್ಲ ಇಲ್ಲ, ಕರೆಕ್ಟ್ ಸೆಟಲ್ಡ್ ಆಗೈತಿ. ನೋಡಿ ಗೈಸ್, ಇವಳೆ ನೇತ್ರ, ನನ್ನ ಬೆಸ್ಟ್ ಫ್ರೆಂಡ್. ಚಾವಿ ಕರ್ಕೊಂಡ್ ಬಂದಿಲ್ಲ ಅಣ್ಣ. ನೀವು ಕಾಲ್ ಮಾಡಿದ್ರೆ ರೀಚ್ ಆಗ್ಲಿಲ್ಲ, ಆಮೇಲೆ ತನು ಹೇಳಿದ್ರು ನಾನು ಮಾಡಿದ್ದೆ ಅಂತ. ಎಲ್ಲ ಇವಳು ನಿನ್ ಮಗಳು. ಶಾಕ್ ಆದ್ರೆ ನಿಜ ಶಾಕ್ ಆದ್ರೆ. ಇವಳೇ ನನ್ನ ಬೆಸ್ಟ್ ಫ್ರೆಂಡ್ ನೇತ್ರ ಅಂತ. ಇದು 2ನೇ ಮಗುದು ಶ್ರೀಮಂತ ಮಾಡ್ತಾ ಇರೋದು. 1ನೇ ಮಗುದಕ್ಕೂ ಹೋಗಿದ್ವಿ, ಇದು 2ನೇ ಮಗುದು. ಸೊ ನಾನು ಶಾಸ್ತ್ರ ಮಾಡೋಕ್ಕೆ ಕರೆದ್ರು. ನನಗೆ ಯೂಶ್ವಲಿ ಶಾಸ್ತ್ರಗಳು ಅಷ್ಟಾಗಿ ಮಾಡೋಕ್ಕೆ ಬರೋಲ್ಲ. ಮುಂಚೆನೇ ಹೋಗ್ಬಿಟ್ಟು ಆಮೇಲೆ ಅಲ್ಲೋಗಿ ಅಜೀವ್ ಆಗಬಾರ್ದು ಅಂತೇಳಿ ಮುಂಚೆನೇ ಕೇಳ್ಕೊಂಬಿಡ್ತೀನಿ ಏನೇನು ಮಾಡ್ಬೇಕು ಅಲ್ಲೋಗಿ ಅಂತ. ಅಲ್ಲಿ ಹೋದ ತಕ್ಷಣ ನನ್ನ ಫ್ರೆಂಡ್ನ ನಾನು ಕೇಳಿದೆ ಏನು ಮಾಡಬೇಕೆ ಅಂತ ಹೇಳಿದಾಗ ಅವಳು ಹೇಳಿದ್ದು, ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಂದು ಹೂವು ಇಟ್ಬಿಟ್ಟು, ಅರ್ಶಿನ ಕುಂಕುಮ ಇಟ್ಟು ಒಂದು ಹೂವು ಇಟ್ಟು, ಆಮೇಲೆ ಅಲ್ಲೇ ಒಂದು 3 ತಟ್ಟೆನ ಮುಟ್ಸು, ಆಮೇಲೆ ಅಕ್ಷತೆ ಹಾಕು ಅಂತೇಳಿ ಹೇಳ್ಕೊಟ್ಲು. ಅದಾದಮೇಲೆ ನಾನು ಓಕೆ ಡನ್ ಅಂತ ಹೇಳ್ಬಿಟ್ಟು ಮಾಡಿದೆ. ನಾನು ಬಳೆ ಹಾಕೋಕ್ಕೂ ಹೇಳಿದ್ಲು, ಬಳೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು, ಹೆಣ್ಮಕ್ಳಿಗೆ ಈ ಸೀಮಂತ, ಈ ಡೆಲಿವರಿ ಇವೆಲ್ಲ ಒಂಥರ ಪೇಯ್ನ್ ಇದ್ರೂ ಒಂಥರ ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ. ಖುಷಿ ಆಯಿತು ನನ್ನ ಫ್ರೆಂಡು ಶ್ರೀಮಂತ ಮಾಡಿಸ್ಕೊತಿರೋದು. ನಾವು ಕೂಡ ಎಂಜಾಯ್ ಮಾಡಿದ್ವಿ. ಇನ್ ಕೇಸ್ ನಾನು ಕೂಡ ಈ ಸಲ ನಂದೇನಾದರೂ ಸ್ಟಾಪ್ ಆಗಿ ಮಗು ಆಗಿದ್ದಿದ್ರೆ ನಾನು ಕೂಡ ಶ್ರೀಮಂತ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಇಟ್ಸ್ ಓಕೆ. ನನ್ನ ಫ್ರೆಂಡದ್ದು ನೋಡಿ ತುಂಬ ಖುಷಿಪಟ್ಟೆ, ತುಂಬ ಚೆನ್ನಾಗಿತ್ತು. ನನಗೇನು ಬೇಜಾರಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಬೇಜಾರು ಮಾಡ್ಕೊಂಡಿದ್ದೆ ಅಷ್ಟೇ, ಬಟ್ ಈಗ ಯಾವುದೇ ರೀತಿ ಬೇಜಾರಿಲ್ಲ, ಖುಷಿಯಾಗಿದ್ದೀನಿ. ಆ್ಯಂಡ್ ತುಂಬ ಜನ ನನ್ನ ಕೇಳ್ತೀರಾ, ಯಾವಾಗ ಸಿಕ್ತವರೆಲ್ಲ ಕೇಳ್ತಾ ಇರ್ತೀರಾ, ಹೇಗಿದ್ದೀರಾ, ಖುಷಿಯಾಗಿದ್ದೀರಾ, ಬೇಜಾರಲ್ಲಿದ್ದೀರಾ, ಆಮೇಲೆ ಇವಾಗ ಆರಾಮಾಗಿದ್ದೀರಾ ಅಂತೇಳಿ. ಎಸ್, ನಾನು ಆರಾಮಾಗಿದ್ದೀನಿ, ಏನೂ ಬೇಜಾರಿಲ್ಲ, ಡೋಂಟ್ ವರಿ. ಪಿಂಕಿ ಓಕೆಮ್ಮ ಅಕ್ಕ ಯಾಕೆ ಅಲ್ಲಿ ಬಾಟ್ಲಲ್ಲಿ ಇಸ್ಕೊಂಡ್ಬಿಟ್ಟೆ, ಅಲ್ಲಿ ಬಾಟ್ಲಲ್ಲಿ ಹೋಗಿ ಮಗ ಇಸ್ಕೊಂಡ್ಬಿಟ್ಟೆ. ಹರೀಶ್ ಇಲ್ವಾ ಅಲ್ಲಿ ಎಲ್ಲೋದ? ಸಾರಿ 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 ಮಕ್ಕಳಿಗೆ ಕೊಡ್ತೀನಿ. ನೋಡಿ ಗೈಸ್, ನಮ್ಮ ಪಿಂಕಿ ಹೋಗ್ತಾ ಇದ್ದಾಳೆ. ಹಾಯ್ ಪಿಂಕಿ. ಯಾವ ಮಗ ಹೋಗುತ್ತೆ ನೇತ್ರಂಗಿ?
ವಾಟ್ ಫಾರ್ ಬಾಯ್ಸ್ ಅವರು ಯಾರು ಒಬ್ಳೇ ಬಸ್ರಿ ಬೈಕೆ ಹಂಗೆ ನನ್ನ ಫ್ರೆಂಡ್ಗೆ ರೀಲ್ಸ್ ಮಾಡೋಣ ಒಂದು ಮಾಡ್ರೆ ಅಂತ ಅಂದ್ಲು. ಸೊ ಅದಕ್ಕೋಸ್ಕರ ರೀಲ್ಸ್ ಮಾಡ್ತಿದ್ದೀವಿ. ನಮ್ಮ ಪಿಂಕಿ ರೇಗಿಸ್ತವಳು ನಮ್ಮನ್ನು. ಸೊ ಗೈಸ್ ಈಗ ಯಾವ ಬೇಬಿ ಆಗ್ಬೋದು ಅಂತ ನಮ್ಮ ಪ್ರಕಾರ ಯಾವ ಬೇಬಿ ಆಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ಸೊ ಬನ್ನಿ ನನ್ನ ಪ್ರಕಾರ ಯಾವ ಬೇಬಿ ಬಾಯ್, ಯಾಕಂದರೆ ಅವಳು ಬಂದಿದ್ದಾಗ ಅವಳ ಫೇಸ್ ಎಲ್ಲ ನಾನು ನೋಡಿದ್ದೆ ಯಾವ ರೀತಿ ಇದ್ಲು ಅಂತ. ಈಗ ಫುಲ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಬಾಯ್. ಜಾನ್ವಿ ಬಾ ಒಬ್ಬಡಿ. ಹೇಳು ನೇತ್ರಕ್ಕಂಗೆ ಜೋರಾಗಿ ಬಾಯ್ ಅಂತ. ನಮ್ಮ ಜಾನ್ವಿ ಯಾವುದು ಇಷ್ಟ ಅಂತ ಅವಳು ಆಲ್ವೇಸ್ ಬಾಯ್ ಹಾಕೋದು. ನಾನು ಹೋಗ್ಲಾ? ನಮ್ಮ ಪಿಂಕಿ ಯಾವ್ದು? ನಮ್ಮ ಪಿಂಕಿಗೂ ಬಾಯ್ ಇಷ್ಟ ಗೈಸ್, ಅವಳು ಬಾಯ್ ಹಾಕೋದು. ಇಲ್ಲೂ ಬಿಲೀವ್ ಇನ್ ಬ್ಲೂ. ಬಿಲೀವ್ ಇನ್ ಬ್ಲೂನಾ? ಯಾವುದಾದ್ರೂ ಹುಡುಗಿ ನನ್ನ ಹುಡುಗ ಇಷ್ಟ. ಬಾಯ್. ಪಿಂಕು ಕ್ಯೂಟಾಗಿ ಕಾಣಿಸ್ತಾ ಇದೆಯಾ? ತಮ್ಮ ಬೇಕಾ ತಂಗಿ ಬೇಕಾ? ತಮ್ಮ ಬೇಕಾ? ಓಕೆ, ಹುಷಾರಾಗಿ ಡೆಲಿವರಿ ಮಾಡ್ಕೋ. ಮಗು ಗಂಡೆ ಆಗ್ಲಿ. ನೋಡಿದ್ರೆ ಗಂಡೆ ಆಗುತ್ತೆ ಅಂತ ಅನ್ಸ್ತೈತೆ. ಮಗುನೇ ಆಗ್ಲಿ. ಹುಷಾರಾಗಿ ಡೆಲಿವರಿ ಮಾಡಿಸಿ. ಓಕೆ ಅಂಕಲ್. ಈಗ ನಾನೆಲ್ಲ ಆಂಟಿ, ನೀವು ಅಂಕಲ್. ಎರಡೆರಡು ಮಕ್ಕಳು. ನಾವ್ ಯಾವಾಗ್ಲೂ ಹಂಗೆ ಕರೆಯೋದು, ಮುಂದೇನು ಹಂಗೆ ಕರೆಯೋದು. ಇದು ಗೊತ್ತಾಗ್ತಾ ಇದೆ. ಅಂಕಲ್ ಅಂಕಲ್ ಕಾಣಿಸ್ತಿದೆ. ಅಂಕಲ್ ಕಾಣಿಸ್ತಾ ಇದ್ದಾರೆ ಈಗ. ಓಕೆ, ಬಾಯ್ 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 ಪಿಂಕು. ಯುಕ್ತ ನೀನ್ ಮಿಸ್ ಮಾಡ್ಕೋತಿದ್ಲು ಗೊತ್ತಾ? ಹೇಳು. ನಿಮ್ಮ ಮಮ್ಮಿ ಜೊತೆ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ವಿ ಗೊತ್ತಾ ನಾವೀಗ? ಗೊತ್ತಾ? ನೀನ್ ಇಲ್ವೇ ಇಲ್ಲ. 2 ನಿಮಿಷ ಬಿಡ್ತೀನಿ. ಬಾಕ್ಕ ಅಕ್ಕ 2 ನಿಮಿಷ ಬಿಡ್ತೀನಿ. ಬರ್ರಿ 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 2 ನಿಮಿಷ ಬರ್ರಿ. ಬರ್ರಿ ಬಾ, ಬಿಟ್ಬಿಡ್ತೀವಿ ಬನ್ನಿ. ಮಳೆ ಬಂದ್ಬಿಡ್ತು ಗೈಸ್, ಅದಕ್ಕೆ ಡ್ರಾಪ್. ಮಳೆ ಬಂದ್ಬಿಡ್ತು ಗೈಸ್, ಅದಕ್ಕೆ ಡ್ರಾಪ್. ಹಾಯ್ ಮಮ್ಮಿ. ಎಲ್ಲೋಗಿದ್ದೆ ನೀನು? ಸ್ಕೂಲಿಗೆ. ನನ್ ಬಿಟ್ಟು ಎಲ್ಲೋಗಿದ್ದೆ? ಸ್ಕೂಲಿಗೆ. ನೀನ್ ಬರ್ಲಿಲ್ಲ ಅಲ್ಲ ಎಲ್ಲಿ ಫಂಕ್ಷನ್ಗೆ ಇವತ್ತು? ಯಾಕೆ? ಯಾವ ಫಂಕ್ಷನ್ ಇತ್ತು? ಏನಮ್ಮ? ಯಾವ ಫಂಕ್ಷನ್ ಇತ್ತು? ನಮ್ಮಮ್ಮ ಫ್ರಾಂಕ್ ಮಾಡಿದ್ವಿ. ಸ್ಕೂಲಲ್ಲಿ ಏನ್ ಮಾಡಿದ್ರು ಹೇಳು? ನಡಿ, ಏನಾದ್ರು ಕೊಡ್ಸ್ಕೊಂಡ್ ಬರ್ತೀನಿ ತಿನ್ನಕ್ಕೆ. ಯುಕ್ತ ನನ್ನ ಮಾತೇ ಆಡಿಸ್ಲಿಲ್ಲ. ನಾನೇನೋ ಗಿಫ್ಟ್ ಕೊಡಲ್ಲ. ಮಗಳೇ ಮಲ್ಗಿರೋ ಕೊಡ್ತೀನಿ. ದಟ್ಸ್ ಆಲ್ ಫಾರ್ ದ ಡೇ. ಬಂದು ರೆಸ್ಟ್ ಮಾಡಿಬಿಟ್ವಿ. ಬಿಕಾಸ್ ನನಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಬಂದ್ಬಿಟ್ಟಿತ್ತು. ಸೊ ಬಂದು ಫುಲ್ಲು ಬ್ಯಾಕ್ ಪೇಯ್ನ್ ಇರೋದ್ರಿಂದ ಬಂದು ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ ಗೊತ್ತು. ಇದನ್ನು ನನ್ನ ಫ್ರೆಂಡ್ನ ನೀವು ನೋಡಿದ್ರಲ್ಲ, ಅವಳಿಗೆ ಯಾವ ಬೇಬಿ ಆಗ್ಬೋದು ಅಂತೇಳಿ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಬಾಯ್ ಆರ್ ಗರ್ಲ್ ಅಂತೇಳಿ. ಆಲ್ರೆಡಿ ಅವಳಿಗೆ ಒಂದು ಹೆಣ್ಮಗು ಇದೆ. ಸೊ ಅವಳಿಗೆ ಯುಕ್ತನ ಏಜು. ಯುಕ್ತನಿಗಿಂತ ಒಂದು 6 ತಿಂಗಳು ದೊಡ್ಡವಳು ಅಷ್ಟೇ. 6 ತಿಂಗಳು 8 ತಿಂಗಳು ದೊಡ್ಡವಳು. ಸೊ ಈಗ ಅವಳನ್ನ ನೋಡಿದ್ರಲ್ಲ, ಸೊ ನಿಮಗೆ ಏನನ್ಸುತ್ತೆ, ಅವಳು ಯಾವ ಮಗು ಆಗ್ಬೋದು ಅಂತೇಳಿ ಕಮೆಂಟ್ಸ್ ಮಾಡಿ. ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.